ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಕ್ ಹೋದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಆಗ್ಲಿ ವಿಡಿಯೋ ಆಗ್ಲಿ ನೋಡಕ್ ಆಗೋದಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ರೀಚ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನಿವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲೇ ಒಂದು ಡಂಗನ್ ಫಾರೆಸ್ಟ್ ಫೋರ್ಟ್ ಅಂತ ಒಂದು ಇದೆ. ಅಂದ್ರೆ ಇದು ಹಳೆಯ ಕಾಲದಲ್ಲಿ, ಅಂದ್ರೆ 500 ವರ್ಷ 600 ವರ್ಷ ಹಿಂದೆ ಬ್ರಿಟಿಷರು ಕೈದಿಗಳನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಡಂಜನ್ ಫೋರ್ಟ್ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದಾರೆ. ಇದಂತೂ ಒಂದು ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಒಂದು ಏನು ಅಂದ್ರೆ ಯೂನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ KR ಮಾರ್ಕೆಟ್ ಯೂಶಲಿ ಎಷ್ಟು ಬ್ಯುಸಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಆ ತರ ಬ್ಯುಸಿಯೆಸ್ಟ್ ಪ್ಲೇಸ್ ಅಲ್ಲಿ ಈ ತರದೊಂದು ಪ್ಲೇಸ್ ಇದೆ ಅಂತಂದ್ರೆ ಎಲ್ಲರೂ ಖುಷಿ ಪಡುವಂತಹ ವಿಷಯನೇ. ಸೊ ಇದೇನಪ್ಪಾ ಅಂತಂದ್ರೆ KR ಮಾರ್ಕೆಟ್ ಇಂದ ನಿಯರ್ ಇದೆ. ಯಾರಾದ್ರೂ ಡಂಜನ್ ಫೋರ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಅಂತಂದ್ರೆ ವಿಕ್ಟೋರಿಯಾಗೆ ಎಂಟ್ರಿ ಆಗುವಂತಹ ಪ್ಲೇಸ್ ಅಲ್ಲಿ ಇದು ಕಾಣುತ್ತೆ. ಬಟ್ ಬೇಗ ಗೊತ್ತಾಗಲ್ಲ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಏನೋ ಒಂದು ವಾಲ್ ಇದೆ ಬಿಡು, ಏನೋ ಒಂದು ಇದೆ ಅಂತ ಅನ್ಕೊಂಡು ಎಲ್ಲರೂ ಸುಮ್ನೆ ಹೋಗ್ತಾರೆ. ಬಟ್ ಹೊರಗಡೆಯಿಂದ ನೋಡಕ್ಕೆ ಏನು ಗೊತ್ತಾಗಲ್ಲ. ಸೊ ಒಳಗಡೆ ಹೋದ್ರೇನೆ ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಹೈಟ್ ಇದೆ, ಮತ್ತೆ ಯಾವ ತರ ಇದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟು ದೊಡ್ಡ ಗೋಡೆ, ಮತ್ತೆ ದಪ್ಪ, ಮತ್ತೆ ಈ ವಾಲ್ ಎಲ್ಲ ನೀವು ನೋಡ್ತಾ ಇರ್ಬೋದು. ವಾಲ್ ಆಗ್ಬೋದು, ಮತ್ತೆ ಡೋರ್ಸ್ ಆಗ್ಬೋದು. ಡೋರ್ಸ್ ಅಂತೂ ಒಬ್ಬೊಬ್ರು ಮನುಷ್ಯರು ಕೂಡ ಇದು ಓಪನ್ ಮಾಡಕ್ ಆಗಲ್ಲ, ಅಷ್ಟು ದಪ್ಪ, ಅಷ್ಟು ಹೈಟ್ ಅಲ್ಲಿ ಇದೆ. ಯಾಕಂತಂದ್ರೆ ಇದು ಕೈದಿಗಳನ್ನ ಇರ್ಸೋದಕ್ಕೆ ಅಂತ ಮಾಡಿರೋಂತಹ ಜಾಗ ಆಗಿರೋದ್ರಿಂದ ಸೊ ಯಾರನ್ನು ಅಷ್ಟು ಈಸಿಯಾಗಿ ಎಸ್ಕೇಪ್ ಆಗೋದಕ್ಕೆ ಎಸ್ಕೇಪ್ ಆಗ್ಬಾರ್ದು ಅನ್ನೋಂತಹ ಒಂದು ರೀಸನ್ ಇಂದ ಈ ತರದ್ದು ದಪ್ಪ ದಪ್ಪ ಡೋರ್ಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾನು ಈ ಪ್ಲೇಸಿಗೆ ಆಲ್ಮೋಸ್ಟ್ ಇದೊಂದು ಥರ್ಡ್ ಟೈಮ್ ಅನ್ಸುತ್ತೆ ಇಲ್ಲಿ ವಿಸಿಟ್ ಮಾಡಿದ್ದು. ಸೊ ಇಲ್ಲಿ ಯಾವ್ದೋ ಎಂಟ್ರಿ ಫೀಸ್ ಆಗ್ಲಿ ಏನು ಇರೋದಿಲ್ಲ, ನೀವು ಆರಾಮಾಗಿ ಹೋಗಿ ಬರ್ಬೋದು. ಬಟ್ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಏನೋ ಸ್ಟ್ಯಾಂಡ್ ಯೂಸ್ ಮಾಡಂಗಿಲ್ಲ, ಮತ್ತೆ ಸೆಲ್ಫಿ ಸ್ಟಿಕ್ಸ್ ಆತರ ಎಲ್ಲ ಏನು ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಸೆಕ್ಯೂರಿಟೀಸ್ ಇರ್ತಾರೆ. ಸೊ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಡೋರ್ ಎಷ್ಟು ಹೈಟ್ ಅಲ್ಲಿ ಇದೆ, ಎಷ್ಟು ದಪ್ಪ ಇದೆ. ಇದೊಂದು ಅರೌಂಡ್ 500-600 ಇಯರ್ಸ್ ಮುಂದೆ ಮಾಡಿಸಿರುವಂತಹದ್ದು ಬ್ರಿಟಿಷರು, ಅದೇ ಇದೆ. ಸೊ ಅದು ಡೈಲಿ ಓಪನ್ ಕ್ಲೋಸ್ ಏನು ಮಾಡಲ್ವಂತೆ ಅವರು. ಸೊ ಅದು ಹಾಗೆ ನೀಟಾಗಿ ಟೈಟ್ ಆಗಿ ಕಟ್ಟಿ ಇಟ್ಟಿದ್ದಾರೆ. ಓಪನ್ ಎಲ್ಲ ಇರುತ್ತೆ. ಅದಕ್ಕಿಂತ ಮುಂಜೆ ಒಂದು ಚಿಕ್ಕದೊಂದು ಡೋರ್ ಇದೆ. ಸೊ ಅದನ್ನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಲ್ ಹೈಟ್ ಎಷ್ಟು ಹೈಟ್ ಇದೆ ಅಂತ. ಯಾರು ಇಲ್ಲಿಂದ ಎಸ್ಕೇಪ್, ಇವ್ರೊಳಗಡೆ ಎಂಟ್ರಿ ಆದ್ಮೇಲಿಂದ ಈ ಗೋಡೆ ಎಲ್ಲ ಹತ್ಕೊಂಡು ಎಸ್ಕೇಪ್ ಆಗೋಕ್ಕಂತೂ ಚಾನ್ಸೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ಹೋಗಿದ್ದೀನ, ಸ್ವಲ್ಪ ಮಳೆನೂ ಬಂದಿತ್ತು, ಬರ್ತಾನು ಇತ್ತು. ಫುಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೋಡ ಮೋಡ ಆಗಿತ್ತು. ಸೊ ಹಾಗೆ ನನ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಎಲ್ಲ ತಗೊಂಡೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ವಾಲ್ ಎಷ್ಟು ದಪ್ಪ ಇದೆ. ಸೊ ಇದು ಬರೀ ವಿಂಡೋ ಅಷ್ಟೇ. ಈ ವಿಂಡೋನೇ ಎಷ್ಟು ದೊಡ್ಡದಾಗಿ ಈ ತರ ಮಾಡಿದ್ರೆ ಇಲ್ಲಿ ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಮಾಡಿಟ್ಟಿದ್ದಾರೆ. ಸೊ ಇದ್ರೊಳಗಡೆ ಮತ್ತೆ ಇನ್ನೂ ಒಂದು ವಾಲ್, ಆತರ ಒಳಗೆ 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 ಆತರ ಎಷ್ಟೊಂದಿದೆ ಅಂತಾನೆ ಹೇಳ್ಬೋದು. ಸೊ ನನ್ಗಂತೂ ಇನ್ ಕೇಸ್ ಯಾವಾಗಾದ್ರೂ ಆ ಕಡೆ ಹೋದ್ರೆ ಅಟ್ಲೀಸ್ಟ್ ಒಂದು 1/2 hour ಆದ್ರೂ ಹೋಗಿ ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ. ಸೊ ಆ ಕಡೆ ಎಲ್ಲ ಹೋಗೋದು ತುಂಬಾ ಕಡಿಮೆ ನಾನು. ಸೊ ಹೋದಾಗ ಹೋಗ್ತೀನಿ ಇಲ್ಲಿ, ಯಾಕಂದ್ರೆ ಎಂಟ್ರಿ ಫೀಸು ಇಲ್ಲ, ಆಮೇಲೆ ಪೀಸ್ಫುಲ್ ಆಗಿರುತ್ತೆ. ತುಂಬಾ ಜನ ಇಲ್ಲಿ ಬರೋದೇ ಫೋಟೋ ಶೂಟು ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಆ ರೀಸನ್ಗೋಸ್ಕರನೇ ಬರ್ತಾರೆ. ಬಟ್ ಈ ಫೋರ್ಟ್ ಅಲ್ಲಿ ನನ್ಗೆ ಇಷ್ಟ ಆಗುವಂತ ಪ್ಲೇಸ್ ಅಂದ್ರೆ ಇದು. ಸೊ ಇವ್ರೇನ್ ಮಾಡಿದಾರೆ, ಒಂದು ವಾಲ್ ಪಕ್ಕದಲ್ಲಿ ಚಿಕ್ಕದಾಗಿ ಈ ತರ ಒಂದು ಸುರಂಗ ತರ ಮಾಡಿದ್ದಾರೆ. ಮೇ ಬಿ ಆ ಡೋರ್ ಕ್ಲೋಸ್ ಮಾಡಿದ್ರೆ ಯಾರಾದ್ರೂ ಎಂಟ್ರಿ ಮತ್ತೆ ಎಕ್ಸಿಟ್ ಈ ತರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನನಗೆ ಈ ಪ್ಲೇಸ್ ತುಂಬಾನೇ ಇಷ್ಟ ಆಗುತ್ತೆ. ನಾನು ಯಾವಾಗ ಹೋದ್ರು ಇದ್ರೊಳಗಡೆ ಹೋಗಿ ಹೊರಗಡೆ ಬಂದು ಈ ತರ ಮಾಡ್ತಾ ಇರ್ತೇನೆ. ಸೊ ಅದಾದ್ಮೇಲೆ ಮುಂಚೆ ಎಲ್ಲ ಇಲ್ಲಿ ಕೈದಿಗಳು ಇರ್ತಾ ಇದ್ರಂತೆ. ಬಟ್ ಇವಾಗ ಇದನ್ನೆಲ್ಲ ನೀಟಾಗಿ ಪಾರ್ಕ್ ತರ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಬರೋದೇ ಫೋಟೋ ವಿಡಿಯೋ ಆತರ ಶೂಟ್ ಮಾಡ್ಕೊಳಕ್ಕೆ ಅಂತಾನೆ ತುಂಬಾ ಜನ ಬಂದು ಇಲ್ಲಿ ರೀಲ್ಸ್ ಕೂಡ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಲ್ಲಿ ಈ ತರ ಪ್ಲೇಸ್ ಗಳೆಲ್ಲ ಸಿಗೋದು ತುಂಬಾನೇ ಕಷ್ಟ. ಸೊ ಹಾಗಾಗಿ ತುಂಬಾ ಜನಕ್ಕೆ ಈ ಪ್ಲೇಸ್ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಬರೋದೇ ಫೋಟೋ ಶೂಟ್ಗೋಸ್ಕರನೇ ತುಂಬಾ ಜನ ಬರ್ತಾರೆ. ಬಟ್ ಅಲ್ಲಿರೋ ರಿಸ್ಟ್ರಿಕ್ಷನ್ಸ್ ಅಲ್ಲೆಲ್ಲಾನು ಹೆಂಗೆಂಗೋ ಮಾಡ್ಕೊತಾ ಇರ್ತಾರೆ. ಅವ್ರು ನೋಡಿದ್ರೆ
ಒಂಥರ, ಆಮೇಲೆ ಅವ್ರು ನೋಡಿಲ್ಲ ಅಂದ್ರೆ ಇನ್ನೊಂಥರ ಆತರ ಮಾಡ್ಕೊಳ್ತಾ ಇರ್ತಾರೆ. ಬಟ್ ನನ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು, ನನ್ ಫೇವ್ರೆಟ್ ಪ್ಲೇಸ್ ಅಂತಾನೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆ 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 ಅಂತೂ ತುಂಬಾನೇ ಇದೆ, ಬಟ್ ನಾನು ಆ ಕಡೆ ಹೋಗಿಲ್ಲ. ಯಾಕಂತಂದ್ರೆ ಅಲ್ಲಿ ಆಲ್ರೆಡಿ ಸೆಕ್ಯೂರಿಟಿ ಇದ್ರು, ಅಲ್ಲಿ ಹೋದ್ರೆ ನನ್ಗೆ ವಿಡಿಯೋ ಮಾಡಕ್ ಬಿಡಲ್ಲ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಅಲ್ಲಿ ಒಳಗಡೆ 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 ಡೋರ್ಸ್ ಇದೆ, ಮತ್ತೆ ರೂಮ್ಗಳೆಲ್ಲ ಇದೆ, ಕೈದಿಗಳನ್ನೆಲ್ಲ ಇಡೋದಕ್ಕೆ ರೂಮ್ಗಳು ಕೂಡ ಇದೆ. ಅಲ್ಲಿ ತುಂಬಾನೇ ಸಸ್ಪೆನ್ಸ್ ಆಗಿರುವಂತಹ ಕೆಲವು ಜಾಗಗಳಿದೆ, ಬಟ್ ಎಲ್ಲ ಕ್ಲೋಸ್ ಆಗಿದೆ. ಅಂದ್ರೆ ಮೇ ಬಿ ಆವಾಗ ಕೈದಿಗಳನ್ನೆಲ್ಲ ಅಲ್ಲಿ ಇಡ್ತಾ ಇದ್ರು ಅಂತ ಅನ್ಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಅಲ್ಲಿ ಗೋಡೆಗಳು ಮತ್ತೆ ಡೋರ್ ಎಲ್ಲ ಇರುತ್ತಲ್ವ, ಅದ್ರ ಒಳಗಡೆ ಒಳಗಡೆ ರೂಮ್ಗಳಿದೆ. ಅದೇನೋ ಸೀಕ್ರೆಟ್ ರೂಮ್ಗಳ ತರ ಇದೆ ಅಂತಾನೆ ಹೇಳ್ಬೋದು ಅಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ವಾಲ್ ಅಂತೂ ಎಷ್ಟು ಹೈಟ್ ಇದೆ, ಎಷ್ಟು ದಪ್ಪ ಇದೆ. ಇದು ಆಲ್ಮೋಸ್ಟ್ ಅಲ್ಲಿ 500-600 ಇಯರ್ಸ್ ಮುಂದೆ ಮಾಡಿರೋದಾದ್ರೂ ಇವಾಗ್ಲೂ ನೀಟಾಗಿ ಮೇಂಟೈನ್ ಮಾಡಿದರೆ, ಅಷ್ಟು ಗಟ್ಟಿಯಾಗಿದೆ. ಇವಾಗ ನಾವು ಕಟ್ಸೋಂತ ಮನೆಗಳು ಒಂದ್ 40-50 ವರ್ಷ ಕೂಡ ಲೈಫ್ ಬರೋದಿಲ್ಲ. ಬಟ್ ಅವಾಗ ಯಾವ್ದೇ ಟೆಕ್ನಾಲಜಿ ಇಲ್ಲದೆ ಇವರೆಲ್ಲ ಕೈಯಲ್ಲಿ ಮಾಡಿರುವಂತಹದ್ದೇ ಇಷ್ಟು ಗಟ್ಟಿಯಾಗಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇನ್ನು 500 ವರ್ಷ ಆದ್ರೂ ಚೆನ್ನಾಗಿನೇ ಇದೆ ಅಂತಂದ್ರೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಇದು ನಾವು ಹೆಮ್ಮೆ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು. ಸೊ ನನ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ. ಸೊ ಹೋದಾಗೆಲ್ಲ ಹೋಗ್ತಾ ಇರ್ತೀನಿ, ಬಟ್ ಯಾವಾಗ್ಲೂ ಇದಕ್ಕಿಂತ ಮುಂಚೆ ನಾನು ಇಲ್ಲಿದು ಒಂದ್ಸಲ ವಿಡಿಯೋ ಹಾಕಿದ್ದೆ, ಅದು ಬೇರೆ ತರ. ಸೊ ಇವಾಗ್ಲೂ ಹೋದಾಗ ನನ್ಗೆ ಇದು ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು. ತುಂಬಾ ಜನಕ್ಕೆ ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಮೇ ಬಿ ತುಂಬಾ ಜನಕ್ಕೆ ರೀಚ್ ಆಗಿರಲ್ಲ. ಇವಾಗ ಯಾರಾದ್ರೂ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿಂದ ನಿಯರೆಸ್ಟ್ ಇನ್ನೊಂದು ಟಿಪ್ಪು ಸಮ್ಮರ್ ಪ್ಯಾಲೇಸ್ ಅಂತ ಇದೆ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 300-400 ಮೀಟರ್ಸ್ ಅಲ್ಲಿ ಇದೆ, ಬಟ್ ಅಲ್ಲಿ ಎಂಟ್ರಿ ಫೀಸ್ ಇದೆ. ಸೊ ಅಲ್ಲಿನೂ ಹೋಗ್ಬಿಟ್ಟು ಒಂದಿನ ಹೋದ್ರೆ ಇದು ಈ ಫೋರ್ಟ್ ಮತ್ತೆ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಎರಡನ್ನು ಕವರ್ ಮಾಡ್ಕೊಂಡು ಬರ್ಬೋದು. ಯಾಕಂದ್ರೆ ಎರಡು ನಿಯರೆಸ್ಟ್ ಲೊಕೇಶನ್ ಇದೆ, ಅಲ್ಲಿಗೆ ಮೆಟ್ರೋ ಕೂಡ ಇದೆ. ಸೊ ಮೆಟ್ರೋ ಅಲ್ಲೂ ಕೂಡ ಹೋಗಿ KR ಮಾರ್ಕೆಟ್ ಮೆಟ್ರೋ ಅಲ್ಲಿ ಇಳ್ಕೊಂಡು ಸ್ಟಾಪ್ ಅಲ್ಲಿ ಇಳ್ಕೊಂಡು ನಂತರ ಅಲ್ಲಿಗೆ ಆ ಪ್ಲೇಸ್ಗೆ ವಿಸಿಟ್ ಮಾಡಿ ಕೂಡ ನೀವು ಆರಾಮಾಗಿ ಬರ್ಬೋದು ಅಂತಾನೆ ಹೇಳ್ಬೋದು. ಸೊ ನಾನು ಈ ಸಲ ಟಿಪ್ಪು ಸಮ್ಮರ್ ಫೋರ್ಟಿಗೆ ಹೋಗಿಲ್ಲ, ಯಾಕಂತಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೋಡ ಎಲ್ಲ ಆಗಿತ್ತು. ಸೊ ಅಲ್ಲೆಲ್ಲ ಹೋದ್ರೆ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಮಳೆನೂ ಬರೋ ತರ ಇದೆ. ಬೇಗ ಮನೆಗೆ ಹೋಗಿ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಸೊ ನಾನು ಇದೊಂದು ಹೋಗಿ ಸ್ವಲ್ಪ ಒಂದು 1/2 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ನಾನು ಹಂಗೆ ಅಲ್ಲೇ ನಿಯರ್ KR ಮಾರ್ಕೆಟ್ ಇತ್ತಲ್ವ, ಸೊ ನನ್ನ ಫೇವ್ರೆಟ್ ಫ್ರೂಟ್ಸ್ ಏನು ವೆಜಿಟೇಬಲ್ಸ್ ಏನಿರುತ್ತೋ ಅದನ್ನ ಬೇಗ ಬೇಗ ತಗೊಂಡು ನಾನು ಮನೆಗೆ ರಿಟರ್ನ್ ಬಂದೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಈ ತರ ಏನಾದ್ರು ಡಿಫ್ರೆಂಟ್ ಆಗಿರುವಂತಹ ಪ್ಲೇಸ್ಗಳನ್ನ ಸರ್ಚ್ ಮಾಡ್ತಾ ಇದ್ರೆ, ಹೋಗ್ಬೇಕು ಅಂತ ನಿಮ್ಗೆ ಏನಾದ್ರು ಪ್ಲಾನ್ ಇದ್ರೆ ಇಲ್ಲಿಗೆ ಆರಾಮ್ಸೆ ಹೋಗಿ ಬರ್ಬೋದು. ಮಕ್ಳಿಗೆಲ್ಲ ಕರ್ಕೊಂಡೋದ್ರೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂತಂದ್ರೆ ಇವಾಗ ಎಲ್ಲಾನು ಫೋಟೋದಲ್ಲೇ ತೋರಿಸ್ಬೇಕಾಗುತ್ತೆ. ತುಂಬಾನೇ ಎಷ್ಟೋ ಪ್ಲೇಸ್ಗಳನ್ನ ನಾವು ಕರ್ಕೊಂಡೋಗಿ ತೋರ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರೋರ್ಗೆ ಒಂದು ಸ್ಯಾಟರ್ಡೆ ಸಂಡೇ ಔಟಿಂಗ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮಕ್ಳಿಗೆಲ್ಲ ಕರ್ಕೊಂಡೋದ್ರೆ ಇಲ್ಲಿ ಯಾವ್ದೇ ಟ್ರಾಫಿಕ್ ಇರಲ್ಲ, ಅಷ್ಟು ತುಂಬಾ ಜನನೂ ಇರಲ್ಲ, ಆರಾಮಾಗಿ ಅವ್ರು ಆಟ ಆಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ತರ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ, ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಏನಾದ್ರು ಪ್ಲೇಸ್ ನೋಡ್ಬೇಕು, ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋಂಥವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋಂಥ ಒಂದು ರೀಸನ್ ಇಂದ ಮಾತ್ರ ಆ ರೀಸನ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಐ ಹೋಪ್ ಎಲ್ರಿಗೂ ಈ ಪ್ಲೇಸ್ ಇಷ್ಟ ಆಗುತ್ತೆ. ಯಾಕಂತಂದ್ರೆ ನನಗೆ ಫಸ್ಟಿಗೆ ಹೋದಾಗ ನಾನೇನ್ ಅನ್ಕೊಂಡಿದ್ದೆ, ಇದು ಆನೆಗಳನ್ನೆಲ್ಲ ಇಡಕ್ ಈ ತರ ಮಾಡ್ಬಿಟ್ಟಿದಾರೇನೋ, ಇಷ್ಟು ದೊಡ್ಡ ಹಾಲು ಇಷ್ಟು ದೊಡ್ಡ ಡೋರ್ ಎಲ್ಲ ಇದೆಯಲ್ಲ ಆ ತರ ಅಂತ ಅನ್ಕೊಂಡೆ. ಆಮೇಲೆ ಅದ್ರ ಬಗ್ಗೆ ಸ್ಟಡಿ ಫಸ್ಟ್ ಹೋದಾಗ ನಮ್ಗೇನು ಐಡಿಯಾ ಇರ್ಲಿಲ್ಲ, ಅವಾಗ ಸುಮ್ನೆ ಹೋಗಿ ಬಂದಿದ್ವಿ ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಆಮೇಲೆ ಗೊತ್ತಾಯ್ತು, ಈ ಪ್ಲೇಸು ಕೈದಿಗಳನ್ನ ಇಡೋದಕ್ಕೆ ಅಂತಾನೆ ಬ್ರಿಟಿಷರು ಇದ್ದಂತ ಕಾಲದಲ್ಲಿ ಮಾಡಿರೋದು ಅಂತ ಆಮೇಲೆ ಗೊತ್ತಾಯ್ತು. ಸೊ ಅದಾದ್ಮೇಲೆ ಇದು ನಾನು 4th ಟೈಮ್ ಹೋಗ್ತಾ ಇರೋದು. ಬಟ್ ಫಸ್ಟ್ ಎಲ್ಲ ಬರೀ ಫೋಟೋಸ್ ತಗೊಂಡು ಹಂಗೆ ಬರ್ತಾ ಇದ್ವಿ, ವಿಡಿಯೋಸ್ ಎಲ್ಲ ಏನ್ ಜಾಸ್ತಿ ಮಾಡ್ಕೊಂಡಿರ್ಲಿಲ್ಲ. ಬಟ್ ಈ ಸಲ ನಾನು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಲ್ರಿಗೂ ರೀಚ್ ಆಗ್ಲಿ ಅನ್ನೋಂತಹ ಒಂದು ರೀಸನ್ ಇಂದ. ಸೊ ಅದಾದ್ಮೇಲೆ ಈ ಫ್ರೂಟ್ ಬಗ್ಗೆ ಹೇಳಲೇಬೇಕು, ಯಾಕಂತಂದ್ರೆ ಇದು ವರ್ಷಕ್ಕೆ ಒಂದೇ ಸಲ ಸಿಗುವಂತಹ ಫ್ರೂಟ್, ಮತ್ತೆ ಇದ್ರಲ್ಲಿ ಯಾವುದೇ ಕೆಮಿಕಲ್ಸ್ ಆಗ್ಲಿ ಪ್ರಿಸರ್ವೇಟಿವ್ಸ್ ಆಗ್ಲಿ ಏನು ಆಡ್ ಆಗಿರೋದಿಲ್ಲ. ದಯವಿಟ್ಟು
ಯಾರಿಗೆ ಆಗ್ಲಿ ರೋಡಲ್ಲಿ ಸೇಲ್ಸ್ ಮಾಡ್ತಾ ಇರ್ತಾರೆ, ಈ ವರ್ಷ ಅಂತೂ ತುಂಬಾನೇ ಬಂದಿದೆ ಅಂತಾನೆ ಹೇಳ್ಬೋದು. ಎಲ್ಲಾದ್ರೂ ಸಿಕ್ಕರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ತಗೊಂಡು ತಿನ್ನಿ. ಯಾಕಂತಂದ್ರೆ ಬೇರೆ ಎಲ್ಲಾ ಫ್ರೂಟ್ಸಿಗಾದ್ರೂ ಕೆಮಿಕಲ್ಸ್ ಆಡ್ ಮಾಡಿರ್ತಾರೆ, ಬಟ್ ಇದಕ್ಕೆ ಏನು ಮಾಡಕ್ಕಾಗಲ್ಲ. ಇದು ನ್ಯಾಚುರಲ್ ಆಗಿ ಬರುವಂತಹ ಫ್ರೂಟೇ ಆಗಿರುತ್ತೆ. ಸೊ ಆಮೇಲೆ ಡಯಾಬಿಟಿಸ್ ಅವ್ರಿಗಾಗಿರ್ಬೋದು, ನಿಮ್ ಡೈಜೆಷನ್ ಪ್ರಾಬ್ಲಮಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಫ್ರೂಟ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಮ್ ಸೈಡು ನೇರಳೆ ಹಣ್ಣು ಅಂತ ಕರೀತಾರೆ. ಬಟ್ ನಿಮ್ ಸೈಡ್ ಏನಂತ ಕರೀತಾರೆ ಈ ಫ್ರೂಟಿಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಂತೂ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಅಂತ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋನ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡಿದ್ರೆ ಈ ಫ್ರೂಟ್ ಸೀಸನ್ ಮುಗ್ದೋಗ್ಬಿಡುತ್ತೆ. ಇದು 1 ಮಂತ್ ಇಲ್ಲ 2 ಮಂತ್ಸ್ ಅಷ್ಟೇ ಫ್ರೂಟ್ಸ್ ಇರುತ್ತೆ. ದಯವಿಟ್ಟು ಯಾರಿಗಾಗ್ಲಿ ರೋಡ್ ಸೈಡ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಸಿಗ್ಲಿ ಯಾರು ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ತಗೊಂಡು ತಿನ್ನಿ ಇದ್ರಲ್ಲಿ. ಯಾಕಂದ್ರೆ ಅಷ್ಟು ಹೆಲ್ತಿ ಬೆನಿಫಿಟ್ಸ್ ಇದೆ. ಡಯಾಬಿಟಿಸ್ ಅವರು ತಿನ್ಬೋದು, ಡಯಾಬಿಟಿಸ್ ಕಂಟ್ರೋಲ್ ಆಗ್ಬೋದು, ನಿಮ್ದು ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಮತ್ತೆ ಇಮ್ಯುನಿಟಿ ಪವರು ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ತಿಂದ್ರೆ ನಾಲ್ಗೆ ಎಲ್ಲ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ಲೂಯಿಶ್ ಬರುತ್ತೆ. ಸೊ ಹಾಗಂತ ಯಾರು ಬಿಡಕ್ ಹೋಗ್ಬೇಡಿ, ಎಲ್ಲಾರು ತಿನ್ನಿ. ಯಾಕಂದ್ರೆ ಸೀಸನಲ್ ಫ್ರೂಟ್ ಯಾವ್ದನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಅಂತಲ್ಲ, ಯಾವುದೇ ಫ್ರೂಟ್ ಇರ್ಲಿ, ಸೀಸನಲ್ ಫ್ರೂಟ್ ಯಾವ್ದನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಉಪಯೋಗಿಸಿ. ಸೀಸನಲ್ ಸಿಗೋದ ನ್ಯಾಚುರಲ್ ಫ್ರೂಟ್ಸ್ ಇದಾಗ್ಬೋದು. ಮತ್ತೆ ಹುಡ್ ಆಪಲ್ ಅಂತ ಬರುತ್ತೆ, ನಮ್ ಸೈಡ್ ಬೆಳ್ದಣ್ಣು ಅಂತ ಕರೀತಾರೆ. ಸೊ ಅವೆಲ್ಲಾನು ನ್ಯಾಚುರಲ್ ಆಗಿ ಬರುವಂತದ್ದು. ಇದಕ್ಕೆಲ್ಲ ಏನು ಆರ್ಟಿಫಿಷಿಯಲ್ ಆಗಿ ಏನು ಮಾಡ್ತಾ ಇಲ್ಲ. ಯಾರು ಜನಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನ್ಯಾಚುರಲ್ ಆಗಿ ಏನ್ ಸಿಗ್ತಾ ಇದೆ ಅದನ್ನೇ ಸೇಲ್ಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಬಟ್ ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಾನಂತೂ ಎಲ್ಲಾ ಕಡೆ ನೋಡ್ತಾ ಇರ್ತೀನಿ, ಅದು ಎಸ್ಪೆಷಲಿ KR ಮಾರ್ಕೆಟಿಗೆ ಹೋದ್ರಂತೂ ಸಿಕ್ಕಾಬಟ್ಟೆ ಸೇಲ್ಸ್ ಮಾಡ್ತಾ ಇದಾರೆ. ಅಲ್ಲಂತೂ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ KG ಎಲ್ಲ ಸೇಲ್ಸ್ ಮಾಡ್ತಾ ಇದಾರೆ. ಮೇ ಬಿ ನಿಮ್ಮ ನಿಯರೆಸ್ಟ್ ಲೊಕೇಶನ್ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಬಟ್ ಇಲ್ಲಂತೂ 40, 50, 60 ರೂಪಾಯಿ ಆ ತರ ಸೇಲ್ಸ್ ಮಾಡ್ತಾ ಇದಾರೆ. ಅದಾದ್ಮೇಲೆ ನನ್ನ ಫೇವ್ರೆಟ್ ಫ್ರೂಟ್ ಅಂದ್ರೆ ಮ್ಯಾಂಗೋ. ಸೊ ಇದು ಕೂಡ ಇವಾಗ ಸೀಸನ್ನೇನೆ. ಸೊ ತೋತಾಪುರಿ ತಗೊಂಡ್ಬಂದಿದೆ, ಅದನ್ನು ಕೂಡ ತಿಂತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ. ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಸೀಸನ್ ಅಲ್ಲಿ ಯಾವ್ಯಾವ ಫ್ರೂಟ್ ಸಿಗುತ್ತೆ, ಯಾವ್ಯಾವ ವೆಜಿಟೇಬಲ್ ಸಿಗುತ್ತೆ ಎಲ್ಲಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಸಿಕ್ತು ಅಂತ ಹಂಗಂಗೆ ತಿನ್ನಕ್ ಹೋಗ್ಬೇಡಿ, ಮನೆಗೆ ತಗೊಂಬನ್ನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಆಮೇಲೆ ತಿನ್ನಿ. ನಿಮ್ಮ ಆರೋಗ್ಯನು ನೀವು ಕಾಪಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ.